ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ. ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾಯಿದ್ದೀನಿ. ನಾನು ಮೊದಲೇ ಹೋಗಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡಬೇಕಿತ್ತು. ನಾನು ಮಾಡೋ ಹಂಗೆ ಇರಲಿಲ್ಲ ಅಂಥೇಳಿ ನಾನು ಶುಕ್ರವಾರನೇ ಹೋಗ್ತಾಯಿದ್ದೀನಿ. ಹೋಗೋವಾಗ ಲಡ್ಡು ಆಟೋದಲ್ಲೇ ನಿದ್ದೆ ಮಾಡಿಬಿಟ್ಟ. ನಾವು ಇಲ್ಲಿಂದ ಹೊರಡೋಷ್ಟರಲ್ಲೇ ಒಂದು 4 ಗಂಟೆ 2:15 4 ಗಂಟೆ ಟೈಮ್ ಅನಿಸುತ್ತೆ. ಮಮ್ಮಿಗೆ ಆಲ್ರೆಡಿ ಗೊತ್ತಿತ್ತು ನಾವು ಬರ್ತಾಯಿದ್ದೀವಿ ಈ ಟೈಮ್ಗೆ ಅಂಥೇಳಿ. ನಾನು ಮೊದಲೇ ಹೇಳಿದ್ದೆ, ಪೂಜೆ ಎಲ್ಲ ಆದಮೇಲೆ ಮನೆಗೆ ಬರ್ತೀನಿ ಮಮ್ಮಿ ಅಂತ. ಮಮ್ಮಿ ಇಲ್ಲಿ ವಿಕ್ಕಿ ಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ವಿಕ್ಕಿ ಅಂದರೆ ನಮ್ಮನೆ ನಾಯಿ, ನಾವು ಅವನ್ನ ವಿಕ್ಕಿ ಅಂತಲೇ ಕರೆಯೋದು. ಅವನೇನು ಮಾಡಿದ್ದಾನೆ, ಮಮ್ಮಿ ದೇವ್ರಿಗೆ ಅಂತ ಆರತಿ ಮಾಡಿದ್ದನ್ನು ಅವನಿಗೆ ಗೊತ್ತಾಗದೆ ಕಾಲಲ್ಲಿ ತುಂಡ್ಬಿಟ್ಟು ಬೀಳಿಸ್ಬಿಟ್ಟಿದ್ದಾನೆ. ಅದಕ್ಕೆ ಮಮ್ಮಿ ಹೇಳ್ತಾ ಇದ್ದಾರೆ ಹಿಂಗೆ ಆಗಿಬಿಡ್ತು ಅಂತ. ಎಲ್ಲ ಕ್ಲೀನ್ ಮಾಡಿ ಅವ್ರು ಮೊದಲೇ ರಾತ್ರಿಯಿಂದ ಎಲ್ಲ ಒಬ್ಬರೇ ರೆಡಿ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ನಾನು ಇಲ್ಲ ಅಕ್ಕ ಅಥವಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇಲ್ಲ ಇಬ್ಬರು ಇದ್ದು ಮಮ್ಮಿ ಮನೇಲಿ ಎಲ್ಲ ಹಬ್ಬ ಎಲ್ಲ ಮಾಡಿಕೊಟ್ಟು ಆ ತೆಗೆದಿರೋ ದೇವ್ರ ಐಟಮ್ಗಳನ್ನೆಲ್ಲ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಅದಾದ್ರ ಜಾಗಕ್ಕೆ ಇಟ್ಟು ನಾವು ಮನೆಗೆ ಬರ್ತಾಯಿದ್ದಿದ್ದು. ಈ ಸಲ ನನಗೂ ಹೋಗಿ ಮಾಡೋಕ್ಕಾಗಿಲ್ಲ. ಅಕ್ಕನಿಗೆ ಫಸ್ಟ್ ಟೈಮು ಹೊಸ ಮನೇಲಿ ಮಾಡ್ತಾಯಿದ್ದಾಳೆ ವರಮಹಾಲಕ್ಷ್ಮಿ ಹಬ್ಬ, ಅವಳಿಗೂ ಬರೋಕ್ಕಾಗಲಿಲ್ಲ. ಮಮ್ಮಿ ಒಬ್ಬರೇ ಮಾಡ್ತಾಯಿದ್ದಾರೆ ಅಂತ ಹಿಂದಿನ ದಿವಸದಿಂದ ನನಗೆ ತುಂಬ ಬೇಜಾರಾಗಿತ್ತು. ಬಟ್ ನನಗೆ ಹೋಗೋಕ್ಕೆ ಮಾಡೋಕ್ಕಾಗಲಿಲ್ಲ. ಮಮ್ಮಿ ಮಾಡ್ತಾರದು ನೋಡಿಕೊಂಡು ನಂಗೆ ಸುಮ್ಮನೆ ಇರೋಕ್ಕೂ ಆಗೋಲ್ಲ. ಸೊ ಹಂಗಾಗಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಎಲ್ಲ ಆದಮೇಲೆ ಹೋಗೋಣ ಅಂಥೇಳಿ. ಮಮ್ಮಿ ಕಡಲೆಕಾಳು ಉಸ್ಲಿ ಮತ್ತು ಪಾಯಸ, ಹೆಸರುಬೇಳೆ, ಶಾವಿಗೆ ಎಲ್ಲ ಹಾಕಿ ಪಾಯಸ ಮಾಡಿದರು. ಪಾಯಸನೂ ತುಂಬ ಚೆನ್ನಾಗಿತ್ತು. ಆಮೇಲೆ ವಡೆ ಮಾಡಿದರು, ನುಗ್ಗೆಕಾಯಿ ಸಾಂಬಾರು ಮಾಡಿದರು. ನಾವು ಮೊದಲೇ ಹೇಳಿಬಿಟ್ಟಿದ್ವಿ, ನಿನ್ನ ಕೈಲಿ ಆಗಲ್ಲ ಮಮ್ಮಿ ಒಬ್ಬಟ್ಟು ಮಾಡೋಕ್ಕೆ ಹೋಗಬೇಡಿ, ಹೆಂಗಿದ್ರು ಗೌರಿ ಹಬ್ಬಕ್ಕೆಲ್ಲ ಮಾಡಬೇಕಲ್ಲ ಅಂತ ಹೇಳಿ. ಮಮ್ಮಿ ದೇವರಿಗೆಲ್ಲ ಎಡೆ ಮಾಡಿ ನಾವು ಬರ್ತೀವಿ ಊಟಕ್ಕೆ ಅಂತ ಅವರು ಊಟ ಮಾಡದೆ ಕಾಯ್ತಾಯಿದ್ರು. ಲಡ್ಡುಮಗೆ ಏನೇನು ಬೇಕೋ ಅವನಿಗೆ ತಟ್ಟೆಗೆ ಹಾಕ್ಕೊಟ್ರು. ಅವನು ಆರಾಮಾಗಿ ಕೂತ್ಕೊಂಡು ಅವನು ಊಟ ಮಾಡ್ತಾಯಿದ್ದ. ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ತುಂಬ ಸಪೋರ್ಟಿವು. ಅಡುಗೆ ಮನೇಲೇ ಆಗಲಿ ಹೊರಗಡೆನೇ ಆಗಲಿ ಏನಾದರೂ ತೊಗೊಂಡು ಬರೋದು ಮತ್ತು ಪಾತ್ರೆ ತೊಳ್ಕೊಡೋದು, ಕಾಯಿ ತುರ್ಕೊಡೋದು, ಇಂಥ ಕೆಲಸ ಮಾಡಲ್ಲ ಅಂತ ನಮ್ಮ ಡ್ಯಾಡಿ ಹೇಳ್ತಾನೇ ಇರಲಿಲ್ಲ. ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾವೇ ಅವ್ರ ಹತ್ರ ಯಾವ ಕೆಲಸನೂ ಮಾಡಿಸಲ್ಲ. ಅವರೆಷ್ಟು ರೆಸ್ಟ್ ತೊಗೋತಾರೆ ಅದು ಅವ್ರಿಗೆ ಒಳ್ಳೆಯದು ಅಂತ. ನಾನು ಲಡ್ಡುಮ್ಮ ಎಲ್ಲರೂ ಪೂಜೆ ಮಾಡಿ ಊಟ ಮಾಡಿ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಮಮ್ಮಿಗೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಲಡ್ಡುಮ್ಮದು ನ್ಯಾಪ್ ಟೈಮ್ ಅದು. ಅವನನ್ನು ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಮಮ್ಮಿನೂ ಸ್ವಲ್ಪ ಹೊತ್ತು ಮಲಗಿದ್ರು. ನಾನೊಬ್ಬಳೇ ಬೇಗ ಎದ್ದು ಸಾಯಂಕಾಲ ಒಂದು 5 ಗಂಟೆಗೆ ಅಡುಗೆ ಮನೆಯೆಲ್ಲ ಫುಲ್ಲು ಗಲೀಜಾಗಿತ್ತು. ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಸ್ಲ್ಯಾಬೆಲ್ಲ ಒರೆಸಿ ಸ್ಟವೆಲ್ಲ ಕ್ಲೀನ್ ಮಾಡಿ ಸಾಯಂಕಾಲ ಪೂಜೆಗೆ ಮತ್ತೆ ರೆಡಿ ಮಾಡಬೇಕಿತ್ತಲ್ಲ, ಮನೆಯೆಲ್ಲ ಮತ್ತೆ ಒಂದು ಸಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಆಮೇಲೆ ಮಮ್ಮಿನ ಎದ್ದೇಳಿಸ್ದೆ. ಎದ್ದು ಅವರು ಮತ್ತೆ ಫ್ರೆಶ್ ಆಗಿ ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ.
ನಾವು ದೇವ್ರು ಕೂರಿಸಿದಾಗ 3 ಟೈಮು ದೇವರಿಗೆ ನೈವೇದ್ಯ ಮಾಡಬೇಕು. ಬೆಳಗ್ಗೆ ಮಮ್ಮಿ ಸಜ್ಜಿಗೆ ಮಾಡಿದರು, ಮಧ್ಯಾಹ್ನ ಅಡುಗೆ ಮಾಡಿದರು, ಅದನ್ನೇ ನೈವೇದ್ಯ ಮಾಡಿದ್ರು. ಸಾಯಂಕಾಲ ನಾವು ರಸಾಯನ ಮಾಡಿದ್ವಿ. 6 ಗಂಟೆಗೆಲ್ಲ ಕುಂಕುಮಕ್ಕೆ ಬಂದುಬಿಡ್ತಾರೆ ಅಂಥೇಳಿ ಮಮ್ಮಿ ಬೇಗ ಆಗುತ್ತೆ ಅಂತ ರಸಾಯನ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡೋಕ್ಕಿಂತ ಮೊದಲೇ ಕುಂಕುಮ ಕೊಟ್ಟರೆ ಚೆನ್ನಾಗಿರಲ್ಲ ಅಂಥೇಳಿ ನಮ್ಮ ನೇಬರು ಆಲ್ರೆಡಿ ಬಂದಿದ್ದರು ಕರಿಯೋಕ್ಕೆ. ಅವ್ರನ್ನ ಕೂರಿಸಿ ನಾವು ಪೂಜೆ ಮಾಡಿ ಆಮೇಲೆ ಅವ್ರಿಗೆ ಕುಂಕುಮ ಕೊಟ್ವಿ. ಮಮ್ಮಿ ಹಬ್ಬ ಅಂಥೇಳಿ ಮನೇನ ಪೂರ್ತಿ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಎಲ್ಲೆಲ್ಲಿ ಏನೇನು ಆರ್ಗನೈಸ್ ಮಾಡಬೇಕು ಅದನ್ನೆಲ್ಲ ಅವ್ರಿಗೆ ಇಷ್ಟಪಟ್ಟಂಗೆ ಶೋಕೇಶಲ್ಲೇ ಆಗಲಿ ಹೊರಗಡೆ ಆಗಲಿ ಏನೇನು ಚೇಂಜಸ್ ಮಾಡಬೇಕು ಎಲ್ಲ ಚೇಂಜ್ ಮಾಡಿ ಮನೇನ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಮಮ್ಮಿ ಬೆಳಗ್ಗೆ ಪೂಜೆಗೆ ಆಲ್ರೆಡಿ ಒಂದು ಹಾರ ತಂದಿದ್ದರು. ಸಂಜೆ ಪೂಜೆಗೆ ಅಂಥೇಳಿ ಮಲ್ಲಿಗೆ ಹೂವನ್ನ ತಂದಿದ್ದರು. ನಾನು ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಪೂಜೆಗಿಂತ ಮೊದಲೇ ಮಲ್ಲಿಗೆ ಹೂವಿನ ಹಾರನ ರೆಡಿ ಮಾಡಿಕೊಟ್ಟೆ. ದೇವ್ರಿಗೆ ಹಾಕಿದ್ಮೇಲೆ ದೇವ್ರ ಕಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಲ್ಲಿಗೆ ಹೂವು ಹಾಕಿದ್ಮೇಲೆ ಅಂಥೇಳಿ. ನಾವು ದೊಡ್ಡವರಾದಮೇಲೆ ಮಮ್ಮಿಗೆ ಯಾವತ್ತೂ ಸೀರೆ ಉಡ್ಸೋಕ್ಕೆ ಬಿಡ್ತಾನೇ ಇರಲಿಲ್ಲ. ಅಕ್ಕ ನಾನು ಸೇರಿ ಎಲ್ಲದನ್ನೂ ರೆಡಿ ಮಾಡ್ಕೋತಾ ಇದ್ವಿ. ಮಮ್ಮಿ ಇಷ್ಟು ಚೆನ್ನಾಗಿ ಸೀರೆ ಉಡಿಸ್ತಾರೆ ಅಂತ ನಾನು ಅಕ್ಕ ಇಬ್ಬರೂ ಅಂದ್ಕೊಂಡಿರಲಿಲ್ಲ. ನೋಡಿದ ತಕ್ಷಣ ತುಂಬ ಖುಷಿಯಾಗೋಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಸೀರೆ ಉಡಿಸಿದ್ರು ಮಮ್ಮಿ. ಮಮ್ಮಿ ಪ್ರತಿ ಸಲ ಫೋನ್ ಮಾಡಿದಾಗಲೂ ನನ್ನನ್ನು ಅಕ್ಕನ್ನ ತುಂಬ ಮಿಸ್ ಮಾಡಿಕೊಂಡ್ರು ಈ ಸಲ ವರಮಹಾಲಕ್ಷ್ಮೀಲಿ. ಏಕೆಂದರೆ ಆ ಟೈಮಲ್ಲಿ ನಾವು ಇರಲಿಲ್ಲ ಅಂತ. ಯಾವ ವರ್ಷವೂ ಈ ಥರ ಆಗೇ ಇರಲಿಲ್ಲ. ಇದೇ ಫಸ್ಟ್ ವರ್ಷ ಅಂತೆ ನಾನು ಅಕ್ಕ ಇಬ್ಬರು ಪೂಜೆ ಟೈಮಲ್ಲಿ ಇರಲಿಲ್ಲ. ನಮಗೂ ತುಂಬ ಬೇಜಾರಾಯಿತು. ಬಟ್ ನಾವು ಯಾರೂ ಹೋಗೋ ಪರಿಸ್ಥಿತಿಲಿ ಇರಲಿಲ್ಲ. ಎಷ್ಟೇ ಕಷ್ಟ ಆಗಲಿ ಶುಕ್ರವಾರ ದೇವ್ರ ತೆಗೆಯೋಷ್ಟರಲ್ಲಿ ನಾನು ಹೋಗಲೇಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದೆ. ಹೋಗಿ ಮಮ್ಮಿ ಜೊತೆ ಒಂದಿನ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಇಲ್ಲಿ ಇಡೀ ದಿನ ದೇವ್ರಿಗೆ ಪೂಜೆ ನೈವೇದ್ಯ ಎಲ್ಲ ಆದಮೇಲೆ ಆರತಿ ಮಾಡಿ ದೇವರನ್ನ ಕದಲಿಸ್ಬೇಕು. ಇಷ್ಟು ಅವರ್ ತನಕ ದೇವ್ರಿಗೆ ಪವರ್ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು 3 ಸಲ ಕದಲಿಸಿ ಬಿಟ್ಟು ನೆಕ್ಸ್ಟ್ ಡೇ ದೇವ್ರನ್ನ ತೆಗಿಬೇಕು. ಮತ್ತೆ ಪೂಜೆ ಮಾಡಿ ಮತ್ತೆ ಒಂದು ಸಲ ನೈವೇದ್ಯ ಮಾಡಿ ಆಮೇಲೆ ದೇವರನ್ನು ನಾವು ತೆಗಿಬೇಕು. ಅಲ್ಲಿ ತನಕ ನಾವು ಆರತಿ ಮಾಡಿ ದೇವರನ್ನ 3 ಸಲ ಕದಲಿಸಿ ಹಾಗೆ ಬಿಡಬೇಕು.
ಈ ಸಲ ಪೂಜೆಲಿ ಅಕ್ಕ ವೇದು ಇಲ್ಲ ಅಂತ ತುಂಬ ಮಿಸ್ ಮಾಡ್ಕೊಂಡ್ವಿ ಎಲ್ಲರೂ. ಯಾಕೆ ಅಂದರೆ ವೇದುಗೆ ಈ ಪೂಜೆ ಮತ್ತು ಈ ದೇವ್ರಿಗೆ ಅಲಂಕಾರ ಮಾಡೋದು ನೋಡೋದು ತುಂಬ ಇಷ್ಟ ಅವನಿಗೆ. ಲಾಸ್ಟ್ ಇಯರು ಒಂದು ಸಣ್ಣ ಹುಡುಗ, ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ಅವನಿಗೆ ನಾಲ್ಗೆ ಅಂತ ಹೇಳಕ್ಕೆ ಬರ್ತಿಲ್ಲ, ನಾಗಲೆ ಅಂತ ಹೇಳ್ತಿದ್ದ. ಹಾಗೆ ಹೇಳೋಕ್ಕೆ ಬರ್ತಾ ಇರಲಿಲ್ಲ ಅವನಿಗೆ. ಅದನ್ನೆಲ್ಲ ಮೆಮೊರಿಯಾಗಿ ನಾವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ನಾವು ನಮ್ಮ ಮನೆಗೆ ಹೋದ ತಕ್ಷಣ ನಮ್ಮ ಮಮ್ಮಿ ಡ್ಯಾಡಿ ನಮ್ಮನ್ನು ಕಾಯ್ತಾ ಇರ್ತಾರೆ. ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗಾಗೋ ಖುಷಿ. ದಿನ ನಾನು ಇವ್ರ ಹತ್ರ ಎಲ್ಲ ಮಾತಾಡೋದು, ಇವ್ರ ದಿನಗಳು ಚೆನ್ನಾಗಿದ್ದರೆ ನನ್ನ ದಿನಗಳು ಚೆನ್ನಾಗಿರುತ್ತೆ. ಹಾಗಾಗಿ ಫ್ಯಾಮಿಲಿ ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟು. ಫ್ಯಾಮಿಲಿಗೆ ಎಲ್ಲರೂ ಜಾಸ್ತಿ ಟೈಮ್ ಕೊಟ್ಟು. ಚಿನ್ನ, ನಾಲ್ಗೆಗೆ ಏನಂತೀಯಮ್ಮ ನೀನು? ಇನ್ನೊಂದ್ಸಲ ಹೇಳು, ನಾಲ್ಗೆಗೆ ಏನು ಹೇಳ್ತೀಯ? ಶನಿವಾರ ಮನೇಲಿ ಪೂಜೆ ಎಲ್ಲ ಆದಮೇಲೆ ಮಮ್ಮಿ ನನಗೂ ಕುಂಕುಮ ಕೊಡ್ತಾಯಿದ್ದಾರೆ. ನಾನು ಹೋಗೋವಾಗ ಮರ್ತೋಗ್ಬಿಡ್ತೀನಿ ಅಂಥೇಳಿ ಮಮ್ಮಿ ಮೊದಲೇ ಕುಂಕುಮ ಕೊಡ್ತಾಯಿದ್ದಾರೆ. ಆಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ಲರಿಗೂ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ, ನಮ್ಮನೆ ದೇವರು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದೇವರು ನಿಮಗೂ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನನಗೆ ತುಂಬ ಇಂಪಾರ್ಟೆಂಟು ನನ್ನ ಚಾನಲ್ ಗ್ರೋ ಆಗೋಕ್ಕೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.